ನಮಸ್ತೆ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ಸಾರಿ ಯುಗಾದಿ ಹಬ್ಬವನ್ನು ನಾವು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು ಆಚರಿಸುತ್ತೇವೆ. ಆದರೆ ಈ ಸಾರಿಯ ಯುಗಾದಿ ಹಬ್ಬವು ನಮಗೆ ತುಂಬಾ ವಿಶೇಷ ಎಂದರೆ ತಪ್ಪಾಗಲಾರದು. ಏಕೆಂದರೆ ಈ ಸಾರಿಯ ಯುಗಾದಿ ಹಬ್ಬವನ್ನು ನಾವೆಲ್ಲ ವಿಧಂಗವಿದ್ದರು ಸೇರಿ ನಮ್ಮ ಮನೆಯಲ್ಲಿ ಆಚರಿಸುತ್ತಿದ್ದೇವೆ. ತುಂಬಾ ಖುಷಿ ಆಗ್ತಾ ಇದೆ. ಬನ್ನಿ, ನೀವೆಲ್ಲರೂ ನಮ್ಮ ಈ ಖುಷಿಯ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ. ಗೆಳೆಯರೆ, ನಿಮ್ಮೆಲ್ರಿಗೂ ಗೊತ್ತು, ಹೇಗೆ ಆಯುರ್ವೇದ 2 ಪದಗಳ ಸಮ್ಮೇಳನವೋ ಅದೇ ರೀತಿ ಯುಗಾದಿ ಕೂಡ 2 ಪದಗಳಿಂದ ಕೂಡಿದೆ. ಯುಗ ಅಂದರೆ ಹೊಸ ಪರ್ವ ಅಥವಾ ಹೊಸ ವರ್ಷ. ಅದೇ ರೀತಿ ಆದಿ ಎಂದರೆ ಪ್ರಾರಂಭ. ಇಂದು ಹೊಸ ವರ್ಷದ ಆರಂಭ. ಇಂದು ನಾವು ಷಡ್ರಸಯುಕ್ತ ಆಹಾರ ಸೇವಿಸುವುದರ ಮೂಲಕ ಈ ಹಬ್ಬವನ್ನು ಆಚರಿಸುತ್ತೇವೆ. ನಮ್ಮ ಆಯುರ್ವೇದದಲ್ಲಿಯೂ ಸಹ ಷಡ್ರಸಯುಕ್ತ ಆಹಾರ ಸೇವನೆಯು ಆರೋಗ್ಯಕ್ಕೆ ಉತ್ತಮಕರ ಎಂದು ಹೇಳಲಾಗಿದೆ. ಪ್ರತಿಯೊಂದಕ್ಕೂ ಅದರದೇ ಆದ ಮಹತ್ವವಿದೆ. ಬೆಲ್ಲ ಸಿಹಿ ಸಂತೋಷವನ್ನು ಸಂಕೇತಿಸಿದರೆ, ಬೇವು ಕಹಿ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ಸೂಚಿಸುತ್ತದೆ. ಉಪ್ಪು ಜೀವನದಲ್ಲಿ ಆಸಕ್ತಿಯನ್ನು ತೋರಿಸಿದರೆ, ಹುಳಿ ಜೀವನದಲ್ಲಿನ ಸವಾಲುಗಳನ್ನು ಸಂಕೇತಿಸುತ್ತದೆ. ಖಾರ ನಮ್ಮ ಜೀವನದ ಕೋಪದ ಕ್ಷಣಗಳನ್ನು ಸೂಚಿಸಿದರೆ, ಮಾವು ಹುಳಿ ಒಗರಿನ ಮಿಶ್ರಣ ನಮ್ಮ ಜೀವನದ ಕುತೂಹಲ ಹಾಗೂ ಆಶೆಗಳನ್ನು ಸಂಕೇತಿಸುತ್ತದೆ. ಒಟ್ಟಾರೆಯಾಗಿ ನಮ್ಮ ಬದುಕು ಸುಖ ದುಃಖ, ನೋವು ನಲಿವು, ಉತ್ಸಾಹ ಬೇಸರಗಳ ಸಂತುಲನವೆಂಬುದಾಗಿ ತೋರಿಸುತ್ತದೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕವಿದೆ, ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣ. ಇದರ ಅರ್ಥ ಹೀಗಿದೆ: ಈ ಹಬ್ಬದಂದು ಬೇವು ಬೆಲ್ಲವನ್ನ ಸಮನಾಗಿ ಸ್ವೀಕರಿಸಿ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನ ಅರಿಷ್ಟಗಳನ್ನ ನಿವಾರಣೆ ಮಾಡಿಕೊಂಡು ಸಕಲ ಆರೋಗ್ಯ ಐಶ್ವರ್ಯ ಸಂಪತ್ತನ್ನ ಆಶಿಸುತ್ತಾ ವಜ್ರದಂತಹ ದೇಹ 100 ವರ್ಷ ಆಯಸ್ಸನ್ನ ಬೇಡುತ್ತಾ ಹೊಸ ಯುಗವನ್ನ ಹೊಸ ವರುಷವನ್ನ ಬರಮಾಡಿಕೊಳ್ಳೋದು. ಇದು ಹೊಸ ವರ್ಷದ ಆದಿ. ಪ್ರಕೃತಿಯಲ್ಲಾಗುವ ನೈಜ ಬದಲಾವಣೆಗಳನ್ನು ನಾವೆಲ್ಲರೂ ಸೇರಿ ಆಚರಿಸುವ, ಆನಂದಿಸುವ, ಸಂಭ್ರಮಿಸುವ ಹಬ್ಬ. ಪ್ರತಿಯೊಂದು ಗಿಡ ಮರವು ಚಿಗುರುವುದರ ಮೂಲಕ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ನವ ಚೈತನ್ಯವ ನವಹರ್ಷವ ತುಂಬುವ ಹಬ್ಬ. ನಮ್ಮೆಲ್ಲರ ಬದುಕಿನಲ್ಲಿ ಕಹಿ ನೆನಪುಗಳು ಹೋಗಿ ಹೊಸ ಭರವಸೆಗಳು ಅನುಭವಗಳು ಬರಲಿ ಎಂದು ಆಶಿಸುತ್ತಾ, ಇದು ವಸಂತ ಋತುವಿನ ಆರಂಭದ ಕಾಲ. ನಮ್ಮ ಆಯುರ್ವೇದದಲ್ಲಿ ವಸಂತ ಋತುವಿನ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ ಸ್ವಲ್ಪ ನೋಡೋಣ. ಈ ಋತುವಿನಲ್ಲಿ ಕಫ ದೋಷವು ಉಲ್ಬಣವಾಗಿರುವುದರಿಂದ ಆದಷ್ಟು ಸಿಹಿ ಮತ್ತು ಸ್ನಿಗ್ಧ ಪದಾರ್ಥಗಳನ್ನು ಸೇವಿಸಬೇಕು. ಅಗಲ ನಿದ್ರೆಯನ್ನು ಮಾಡಬೇಡಿ. ಆದಷ್ಟು ಲಘು ಆಹಾರವನ್ನು ಸೇವಿಸುತ್ತಾ ವ್ಯಾಯಾಮ ಮಾಡಿ. ಆಯುರ್ವೇದ ಚಿಕಿತ್ಸೆಗಳಾದ ನಸ್ಯ, ಕವಲ ಇತ್ಯಾದಿಗಳನ್ನು ಅಭ್ಯಾಸ ಮಾಡಿರಿ. ಇದರ ಬಗ್ಗೆ ನಮ್ಮ ದಿನಚರಿಯ ಡೈರೀಸ್ನಲ್ಲಿ ಕೂಡ ತಿಳಿಸಿದ್ದೇವೆ. ಕಣ್ಣಿನ ರಕ್ಷಣೆಗಾಗಿ ಅಂಜನವನ್ನು ಬಳಸಿ ಆರೋಗ್ಯವಾಗಿರಿ. ದ.ರಾ ಬೇಂದ್ರೆಯವರು ಹೇಳಿದಂತೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಈ ಹೊಸ ವರ್ಷದಲ್ಲಿಯೂ ನಿಮ್ಮ ವಿಸಂದ ವೈದ್ಯರು ಹೊಸ ಹೊಸ ಹೆಜ್ಜೆಗಳ ಮೂಲಕ ನಿಮ್ಮ ಮುಂದೆ ಬರುತ್ತೇವೆ. ನಿಮ್ಮೆಲ್ಲರ ಶುಭ ಹಾರೈಕೆಗಳು ನಮ್ಮೆಲ್ಲರ ಮೇಲೆ ಸದಾ ಹೀಗೆ ಇರಲಿ. ಸರ್ವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.